ಕುರ್ಚಿ ಮಾಜಿ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಆರೋಗ್ಯರಿ PSI ವಿರುದ್ಧ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯರಿಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪಿ ರಾಜು ಅವರು ಹಿಂದೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಸಮಸ್ಯೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಗೊತ್ತಿರುತ್ತೆ. ಇನ್ನು ಈ ಪ್ರತಿಭಟನೆಯಲ್ಲಿ 100 ಜನರು ಕೂಡ ಇರಲಿಲ್ಲ. 200 ರೂಪಾಯಿ ಕೊಟ್ಟು ಮಹಿಳೆಯರನ್ನ ಮತ್ತು ಇನ್ನಿತರನ್ನ ಪ್ರತಿಭಟನೆಗೆ ಕರೆಸಿದ್ದಾರೆ ಅಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಯ ಇತಿಮಿತಿಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿದೆ. ಆರೋಗ್ಯರಿ PSI ಅವರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಆ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು. ಆದರೆ ಪಿ ರಾಜು ಪೊಲೀಸರ ವಿರುದ್ಧದ ಪ್ರತಿಭಟನೆ ಸಾರ್ವಜನಿಕರಿಗೆ ಕರೆ ನೀಡಿದರು. ಪ್ರತಿಭಟನೆಯಲ್ಲಿ 100ಕ್ಕಿಂತ ಕಡಿಮೆ ಜನ ಭಾಗಿಯಾದರು. ಜನ ಸೇರುತ್ತಿಲ್ಲ ಎಂಬ ಕಾರಣಕ್ಕೆ 200 ರೂಪಾಯಿ ಕೊಟ್ಟು ಮಹಿಳೆಯರನ್ನು ಕರೆ ತಂದಿದ್ದಾರೆಂದು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಆರೋಪಿಸಿದರು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಉನ್ನತ ಸ್ಥಾನಕ್ಕೇರಿರುವ ಪಿ ರಾಜು ಪೊಲೀಸ್ ಇಲಾಖೆ ವಿರುದ್ಧವೇ ತಿರುಗಿ ಬಿದ್ದಿರುವುದು ದುರ್ದೈವದ ಸಂಗತಿ. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚುವುದಾಗಿ ಹೇಳಿಕೆ ನೀಡಿದರು. ಇಂತಹ ಹೇಳಿಕೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಕುರ್ಚಿ ಕ್ಷೇತ್ರದ ಜನತೆ ಬಹಳ ಮುಗ್ಧರಿದ್ದಾರೆ. ಜನತೆಯ ಮುಗ್ಧತೆಯನ್ನು ಪಿ ರಾಜು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದರು. ಪಿ ರಾಜು ಕುರ್ಚಿ ಶಾಸಕರಿದ್ದ ಸಂದರ್ಭದಲ್ಲಿ ಅಧಿಕಾರದ ದುರುಪಯೋಗ ಕುರಿತು ಮಹೇಂದ್ರ ತಮ್ಮಣ್ಣವರ ಉದಾಹರಣೆಗಳ ಸಮೇತ ಸ್ಪಷ್ಟನೆ ನೀಡಿದರು. ಇನ್ನು ಕಳೆದ 2.5 ವರ್ಷಗಳಿಂದ ಪಿ ರಾಜು ಬಳಿ ಅಧಿಕಾರ ಇಲ್ಲದಿರುವುದರಿಂದ ಪಿ ರಾಜು ಅವರು ಮಾನಸಿಕ ಸ್ಥಿಮಿತಿ ಕಳೆದುಕೊಂಡಿದ್ದಾರೆ. ಕೂಡಲೇ ಪಿ ರಾಜು ಆರೋಗ್ಯದ ಕಡೆ ಗಮನ ನೀಡಬೇಕೆಂದು ಸಲಹೆ ನೀಡಿದರು. ಇನ್ನು ಕೃಷಿ ಶಾಸಕ ಮಹೇಂದ್ರ ತಮ್ಮಣ್ಣವರವರಿಗೆ ಪೊಲೀಸರು ಕಮಿಷನ್ ನೀಡುತ್ತಾರೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಇದೆಲ್ಲ ಸತ್ಯಕ್ಕೆ ದೂರವಾದ ಆರೋಪ. ಅಧಿಕಾರ ಇಲ್ಲದೇ ಇರುವುದರಿಂದ ಹೀಗೆಲ್ಲ ವರ್ತನೆ ಮಾಡ್ತಾ ಇದ್ದಾರೆ ಎಂದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಒಂದು ಕ್ಲಾರಿಟಿ ಬೇಕಲ್ಲ, ಒಂದು ಕ್ಲಾರಿಟಿ. ಅದಕ್ಕೆ ಹೇಳೋದು ನಾನು ಅವ್ರು ಮೆಂಟಲಿ ಯಾಕೋ ಸ್ವಲ್ಪ ನನಗೆ ಅನಿಸೋ ಮಟ್ಟಿಗೆ ನಾನು ನಿನ್ನ ವಿಡಿಯೋ ನೋಡಬೇಕಾದ್ರೆ ಇಮಿಡಿಯೇಟಾಗಿ ಅವ್ರು ಏನು ಹೇಳಿದರು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ತೀನಿ, ನಾಳೆ ನನ್ನ ಕಾರ್ಯಕರ್ತರ ಕರೆ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಮತ್ತೊಂದು ವಿಡಿಯೋ ಬಂತಂತ ಕೇಳಿದೆ. ನಾನು ಏನು ಬಂತು ಅಂದ್ರೆ ನಾನು ಭಾಳ ಎಮೋಷ್ನಲ್ದಾಗ ಆ ಮಾತು ಹೇಳು, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥ ಮಾತು ಹೇಳು, ಅದೇನಿಲ್ಲ, ನಾನು ಜಸ್ಟ್ ನನ್ನ ಕಾರ್ಯಕರ್ತರ ಜೋಡಿ ಹೋಗಿ ನಾನು ಒಂದು CPI ಅವ್ರಿಗೆ ಮನವಿ ಕೊಡ್ತೀನಿ ಅಂತನೂ ಒಂದು ವಿಡಿಯೋನು ಬಂತಂತ. ಅಂದ್ರೆ ಅವರು ಮಾನಸಿಕ ಸೀಮಿತ ಸರಿಯಾಗಿಲ್ಲ ಅಂತ ಅನಿಸ್ತೈತೆ ನನಗನ್ಸಿದ ಮಟ್ಟಿಗೆ. ಯಾಕಂದ್ರೆ ಅಧಿಕಾರ ಸಿಗಬೇಕಂದ್ರೆ ಕಷ್ಟಪಡ್ಬೇಕು. ಕಷ್ಟಪಡ್ಲಾರ್ದ ಅಧಿಕಾರ ಸಿಕ್ಕೈತಿ. ಈಗ ಅದು ಅಧಿಕಾರ ಹೋಗ್ಬಿಟ್ಟೈತಿ. ಈಗ ಸಿಗಬೇಕಂತಂದ್ರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಯಾಕೆ ಪ್ರಾಬ್ಲಮ್ ಆಗತ್ತೈತಿ ಅಂತಂದ್ರೆ ಹಿಂದಿದ್ದು ಇವತ್ತು ನಾನು ನಿಮಗೆ ಮೊದಲನೇ ಫಸ್ಟ್ವಾಗಿ ಹೇಳಿದೆ. ನಾನು ಇವತ್ತು ಅವ್ರಿಗೊಂದು 100 ಜನ ಸೇರಿಸ್ಬೇಕಂದ್ರೂ ಭಾಳ ಪ್ರಾಬ್ಲಮ್ ಇಲ್ಲಿ ಆಗೋದಲ್ಲಿದೆ. ಯಾಕೆ ಆಗೋದಲ್ಲ ಅನ್ನೋದು ನನಗೆ ಗೊತ್ತೈತಿ. ಇವತ್ತು ಅವ್ರ ಜನ ಸೇರ್ಲಾರ್ದಕ್ಕಾಗಿ ಯಾರೋ ಒಂದು ಸಮಾಜದ ಹೆಣ್ಮಕ್ಳನ್ನ 200 ರೂಪಾಯಿ ಕೊಟ್ಟು ತೊಗೊಂಡು ಬಂದಾರಂತೇಳಿ ನನಗೆ ಕಿವಿಗೆ ಬಿತ್ತು. ಆಮೇಲೆ ಇದು ನಿಜ. ಅವ್ರದ್ದು ಸ್ಥಿತಿಗತಿ ಪರಿಸ್ಥಿತಿ ಅವ್ರು ಈಗ ಸದ್ಯ ಈ ಕುರ್ಚಿ ಕ್ಷೇತ್ರದಾಗ ಆ ಒಂದು ಮಾಜಿ MLA ಸ್ಥಿತಿ ಏನೈತಪ್ಪ ಅಂದ್ರೆ ಈಗ ನಾನು ಏನು ಮಾತಾಡಿದೆ ಆ ಸ್ಥಿತಿ 100% ಐತಿ. ಈಗ ಅವ್ರು ಇಲ್ಲ ಆ್ಯಕ್ಚುಲಿ ಪಿ ರಾಜು ಅವ್ರ ಬಗ್ಗೆ ನಾನು, ಯಾಕಂದ್ರೆ ನಾನು ಒಬ್ಬ ರಾಜಕಾರಣಿ, ಅವರು ಒಬ್ಬ ರಾಜಕಾರಣಿ. ಯಾಕಂದ್ರೆ ನಾನು ಯಾವತ್ತಿಗೂ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡೋಂಗಿಲ್ಲ. ಬಟ್ ಅವಕಾಶ ಏನು ಮಾಡೋಕ್ಕಾಗಲ್ಲ. ಇಂಥದ್ದು ಯಾಕೆ ಹೇಳಿಕೆ ಕೊಡ್ಬೇಕಾದ್ರೆ ಭಾಳ ಒಳ್ಳೆ ಅಸೆಂಬ್ಲಿ ಒಳಗೂ ಒಳ್ಳೆ ಥರ ಮಾತಾಡ್ತಿದ್ರು. ಯಾಕೋ ಇತ್ತಿತ್ಲಾಗ ಒಂದು ಸ್ವಲ್ಪ ಬೇರೆ ಮಾತಾಡತ್ತಾರು. ಅದಕ್ಕೆ ಒಂದು ಸ್ವಲ್ಪ ಸ್ಲೋ ಆಗಿರ್ರಿ. ಭಾಳ ಇದ್ರೊಳಗೆ ಎಮೋಷ್ನಲ್ದಾಗ ಏನೋ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ನೀವು ಮೂಲತಃ ಒಂದು ಇಲಾಖೆ, ಯಾಕಂದರೆ ಪೊಲೀಸ್ ಇಲಾಖೆ ಅಂತಂದ್ರೆ ಭಾಳ ಮಹತ್ವದ ಇಲಾಖೆ. ಯಾಕಂದ್ರೆ ಜನರನ್ನು ಕಾಪಾಡುವಂಥ ಇಲಾಖೆ ಅದು. ಆ ಇಲಾಖೆ ಒಳಗೆ ನೀವು ಕೆಲಸ ಮಾಡಿ ಬಂದಿದ್ದೀರಿ. ಅದೇ ಇಲಾಖೆಗೆ ನೀವು ಕೆಟ್ಟದ್ದು ಮಾಡ್ತೀರಿ ಅಂತಂದ್ರೆ ಇವತ್ತು ನೀವು ಎಲ್ಲೋ ಒಂದು ಕಡೆ ಒಂದು ಲಾಸ್ಟ್ ಚುನಾವಣೆದಾಗ ಕೇಳ್ಪಟ್ಟೆ ನಾನು, ಆ ಪೊಲೀಸ್ ಸ್ಟೇಷನ್ನ ಹೋಗಿ ಸುಡ್ತೀನಿ ನಾನು ಅಂತ ಹೇಳಿ ಅನ್ನೋ ಒಂದು ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ. ಇವತ್ತು ಪೊಲೀಸರ ಮ್ಯಾಗ ಭ್ರಷ್ಟಾಚಾರ ಮಾಡ್ತೀರಿ. ನೀವು ಏನು ಮಾತಾಡತ್ತಿದ್ದೀರೋ ಏನಾಗತ್ತೈತಿ ನನಗೂ ತಿಳಿತಾ ಇಲ್ಲ. ಅದಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಸಮಾಧಾನಲೇ ವಿಚಾರ ಮಾಡಿ ರಾಜಕಾರಣ ಮಾಡಿರಿ. ನನಗೆ ಭಾಳ ನನ್ನ ಕ್ಲಾಸ್ಮೇಟು, ನನ್ನ ಭಾಳ ಆತ್ಮೀಯ ಮಿತ್ರವ ಕುರಿ ರಾಜು ಅಂಥೇಳಿ. ಅವರು MLA ಇದ್ದಾಗ ಅವನ ಮನೆ ಒಳಗಡೆ ಗಾಂಜಾ ಇಡಿಸಿ ಆ ಗಾಂಜಾ ಕೇಸ್ ಹಾಕುವಂಥ ಒಂದು ಪ್ರಕರಣ ಆಯಿತು. ಅವನ ಮ್ಯಾಗ ಗಾಂಜಾ ಕೇಸೂ ಆಯಿತು, ಅವನ ಮನ್ಯಾಗ ಗಾಂಜಾನೂ ಸಿಕ್ತು. ಆದರೆ ಇಡೀ ಹಾರುಗೇರಿ ಪುರಸಭೆ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಜನರ ಅಟ್ಟ ಅಲ್ಲ, ಇಡೀ ಕುರ್ಚಿ ಮತ್ತು ಕ್ಷೇತ್ರದಾಗ, ಯಾಕಂದ್ರೆ ಅವ್ರು ಸಾಮಾಜಿಕವಾಗಿ ಭಾಳಷ್ಟು ರಾಜು ಕುರಿ ಅವರು ಆ್ಯಕ್ಟಿವ್ ಇದ್ದವ್ರು. ಅವರು
ಅವ್ರು ಏನು ದಂಧೆಗೆ ಮಾಡ್ತಾರೋ ಏನು ದಂಧೆಗಿಲ್ಲ ಅಂತ ಅನ್ನೋದು ಇಡೀ ನಮ್ಮ ಮತಕ್ಷೇತ್ರಕ್ಕೆ ಗೊತ್ತಿದ್ದಾಗ ಆ ಗಾಂಜಾ ಕೇಸ್ ಹಾಕುವಂಥದ್ದು ಏನು ಅವ್ನು ಮಾಡಿದಲ್ಲ ಅವು ಇಡೀ ಜನರಿಗೆ ಗೊತ್ತಾಯ್ತು ಇವು ಇಂಥ ಈ ವಸ್ಟ್ ಅದ ನೀವು ಈ ಮನುಷ್ಯ ಮೆಂಟಲಿ ಇಟ್ಟು ವಸ್ಟ್ ಅದ ಅನ್ನತ್ತಂದ್ರೆ ಒಬ್ಬನ ಮ್ಯಾಗ ಅವ ಪಾಪ ಗಾಂಜಾ ಕೇಸ್ ಹಾಕೊಂಡು ಅವ್ನ ಪರಿಸ್ಥಿತಿ ಇವತ್ತು ಹೆಂಗಾಗೈತೆ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗಿಬಿಟ್ಟ ನಾವು ಇವತ್ತು ಮನೆ ಹೊರಗೆ ಬರಂಗಿಲ್ಲ ಪಾಪ ಪರಿಸ್ಥಿತಿ ಅವ್ನು ಕೆಟ್ಟು ಹೋಗ್ಬಿಟ್ಟೈತಿ ಅಂಥ ಪ್ರಕಾರ ಈಗ PSI ಲಂಚ ಸ್ವೀಕಾರ ಮಾಡ್ತಾ ಇದ್ದಾರೆ, ಅದರಲ್ಲಿ ನಿಮಗೂ ಪಾಲಿದೆ ಅಂತ ಹೇಳ್ತಿದ್ದಾರೆ ಸರ್ ಮಾಜಿ ಶಾಸಕರು. ಓಕೆ, ಇವತ್ತಿನ ಪ್ರೊಟೆಸ್ಟ್ ಒಳಗೆ ಹೇಳಿದ್ರ ಪ್ರಥಮವಾಗಿ ಇವತ್ತು ನನಗೂ ನಿನ್ನೆ ಗೊತ್ತಾಯಿತು ಪಿ ರಾಜು ಅವ್ರು ಏನೋ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕು ಅಂಥೇಳಿ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಅಂಥೇಳಿ ನಿನ್ನೆ ನಾನು ವಿಡಿಯೋ ನೋಡಿದೆ. ಅದನ್ನು ಆಮೇಲೆ ಮಾತಾಡ್ತೀನಿ. ಈಗ ತಾವು ಏನು ಕೇಳಿದ್ರಲ್ಲ, ಈ ಪೊಲೀಸ್ ಸ್ಟೇಷನ್ದಿಂದ ಪೊಲೀಸರು ಅಥವಾ ಇನ್ಸ್ಪೆಕ್ಟರ್ಗಳು ಲಂಚ ತೊಗೊಳ್ತಾರೋ ಆ ಲಂಚದಾಗ ನನಗೆ ಪಾಲೈತೆ ಅಂಥೇಳಿ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ನನಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಕಳೆದ ಒಂದು 2023ನೇ ವರ್ಷ ಚುನಾವಣೆ, ಆ ಒಂದು ಚುನಾವಣೆಯಾಗ ಈ ಕ್ಷೇತ್ರದ ಕುರ್ಚಿ ಮತದಾರ ಈ ಕ್ಷೇತ್ರ ಜನ ಸ್ಪಷ್ಟವಾಗಿ 25,500 ಕೋಟಿ ಅವನು ಸೋಲಿಸಿದ್ದಾರೆ. ಯಾಕೆ ಸೋಲಿಸಿದ್ರು? ಇದೇ ಆರೋಪಗಳು, ಇಂಥ ಆರೋಪಗಳು ಇರೋದ್ರಿಂದನೇ ಅವನನ್ನು ಸೋಲಿಸಿರು. ಈಗ ನನಗೆ ಅವಕಾಶ ಕೊಟ್ಟಾರೆ. ನಾನು ಅದನ್ನು ಮಾಡ್ತೀನೋ ಬಿಡ್ತೀನೋ ಅನ್ನೋದು ಗೊತ್ತಾಗಬೇಕಂದ್ರೆ ಯಾವಾಗ ಗೊತ್ತಾಗಬೇಕು? 2028 ಗೊತ್ತಾಗಬೇಕು. ಯಾಕಂದ್ರೆ ಜನ ನನ್ನೂ ಹಂಗೆ ತಿರಸ್ಕಾರ ಮಾಡಿದಾಗ ಮಾತ್ರ ತಮಗೆ ಗೊತ್ತಾಗತ್ತೆ. ಯಾವ ಬೆಮ್ಮೆಲೆ ಹದಿಮ್ಯಾಗ ಬಿದಿಮ್ಯಾಗ ಮಾತಾಡ್ತಾನೆ, PSI ಗಳಿಂದ ಲಂಚ ತೊಗೊಳ್ತಾನೆ, ಸಬ್ ಇನ್ಸ್ಪೆಕ್ಟ್ರ್ ಇವ್ರ ಕಡೆ ಲಂಚ ತೊಗೋತಾನೆ ಅನ್ನೋದು ಆರೋಪ ಏನೈತಲ್ಲ, ಅದಕ್ಕೆ ಭಾಳ ಸುಳ್ಳು ಆರೋಪ ಮಾಡ್ಯಾರ ಅವ್ರು. ಯಾಕಂತಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ, ಇವತ್ತು ಆ ವ್ಯಕ್ತಿಗೆ ಒಂದು ಪ್ರೊಟೆಸ್ಟ್ ಮಾಡ್ಬೇಕಂತಂದ್ರೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬೇಕಂತ ಹೇಳಿ ಇಡೀ ಕ್ಷೇತ್ರಕ್ಕೆ ಕರೆ ಕೊಟ್ಟಾಗ ಇವತ್ತು ಒಂದು 100 ಜನ ಸಿಕ್ಕಿಲ್ಲ ಅವನಿಗೆ. ಅದ್ರೊಳಗೆ ಒಂದು 50 ಜನ ನನಗೆ ಮಾಹಿತಿ ಒಂದು 200 ರೂಪಾಯಿ ಕೊಟ್ಟೆ 12 ಗಂಟೆ ಮಟ್ಟ ನೋಡ್ಯಾರ. ಅದ್ರ ನಂತರ ಯಾರೋ ಒಂದು ನಮ್ಮ ಇತರ ಸಮಾಜದ 200 ರೂಪಾಯಿ ಕೊಟ್ಟು ಹೆಣ್ಮಕ್ಳು ತೊಗೊಂಡು ಬಂದಾರ ಒಂದು 50 ಜನ ಅಂಥೇಳಿ ನನಗೆ ಕೇಳಕ್ಕೆ ಸಿಕ್ಕಿದ್ದು ಮಾಹಿತಿ. ಅದಕ್ಕೆ ಏನು ಆರೋಪ ಮಾಡ್ಯಾರಲ್ಲ, ನಾನು ಅದನ್ನ ಹೇಳ್ತಾ ಇರೋದು ನಿಮಗೆ. ನಾನು ಈಗ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವನ ಆರೋಪ ಮಾಡಬೇಕಾದ್ರೆ ಆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಅದನ್ನು ಕೊಡಬೇಕು. ಅದನ್ನು ಅವ್ರು ಕೊಡಬೇಕು. ಈ ಜನರಿಗೆ ಎತ್ತಿ ಕಟ್ಟುವಂಥದ್ದು, ಜನರಿಗೆ ಮುತ್ತಿಗೆ ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದು ಇದು ನನಗನ್ಸಿದ ಮಟ್ಟಿಗೆ ಇದಕ್ಕೂ ಈ ಪ್ರಕರಣಕ್ಕೂ ಮತ್ತು ಈ ಮುತ್ತಿಗೆ ಹಾಕುವುದು, ಜನರ ಕರೆಸಿ ಮುತ್ತಿಗೆ ಹಾಕೋದಕ್ಕೂ ಸಂಬಂಧನೇ ಇಲ್ಲ. ಇದು ಎಲ್ಲ ಗಿಮಿಕ್ ಮಾಡಬೇಕು, ಪಬ್ಲಿಸಿಟಿ ತೊಗೋಬೇಕು. ಈ ಕ್ಷೇತ್ರದಾಗ ಅವ್ನು 2.5 ವರ್ಷ ಆಯ್ತು, ಎಲ್ಲೂ ಕಾಣಕ್ಕೂ ರೆಡಿ ಇಲ್ಲ. ಯಾವಾಗಲೇ ಒಂದು ಬರೋದು, ಎಲ್ಲೋ ಒಂದು ತಿರುಗಾಡೋದು, ಇಂಥದ್ದೊಂದು ಏನೋ ಒಂದು ಗದ್ದಲ. ಈಗ ಸ್ಲೋಲಿಯಾಗಿ ಇಂಥದ್ದೊಂದು ಪೊಲೀಸ್ ಸ್ಟೇಷನ್ ಮುಂದೆ ಗದ್ದಲ. ಇನ್ನೋಸೆಂಟ್ ಜನಕ್ಕೆ ಪಾಪ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಇನ್ನೋಸೆಂಟ್ ಜನ ಕೇಸ್ ಹಾಕೈತಿ 100%. ಆ ವ್ಯಕ್ತಿ ನೋಡಿ, ಆ ವ್ಯಕ್ತಿಗೆ ಯಾವತ್ತೂ ಪಬ್ಲಿಸಿಟಿ ಬೇಕು. ಆ ಮೆಂಟಲಿನೇ ಹಂಗೈತೆ ಆ ಮನುಷ್ಯನ. ಯಾಕಂದ್ರೆ ನೋಡಿ, ಮೂಲತಃ ಒಬ್ಬ ಶಿವಮೊಗ್ಗದವ, ಒಬ್ಬ ಇಲ್ಲಿ ಬಂದ 6 ತಿಂಗಳು ನೌಕರಿ ಮಾಡಿ ಈ ಜನನ ಏನೋ ಒಂದು ಸ್ವಲ್ಪ ತನ್ನ ಮಾತಿನಿಂದ ಏನೋ ಒಂದು ಅವ್ರೊಳಗೆ ಭರವಸೆ ಮೂಡಿಸಿ ಒಂದು 10 ವರ್ಷ MLA ಆಗಿಬಿಟ್ಟ. ಯಾಕಂದ್ರೆ ಭಾಳ ಈಸಿಯಾಗಿ ಸಿಕ್ತು. ಮೊದಲೇ ಸರ ದುಡ್ಡು ಖರ್ಚು ಮಾಡಲಾರ್ದ MLA ಅದ. ಯಾಕಂದ್ರೆ ಈ ಕ್ಷೇತ್ರ ಜನ ಹೆಂಗತ್ತಂದ್ರೆ ಭಾಳ ಇನ್ನೋಸೆಂಟ್ ಜನ ಇವರು. ಯಾಕಂದ್ರೆ ನಂಬಿಬಿಡ್ತಾರೆ, ಆಗ ನಂಬಿಬಿಡ್ತಾರೆ. ಇವತ್ತು ನನ್ನ ನಂಬೇಕಂತಂದ್ರೆ ಅವ್ರಿಗೆ 15 ವರ್ಷ ಟೈಮ್ ತೊಗೊಂಡಾರ. 15 ವರ್ಷ ನಾನು ನಂಬಕ್ಕೆ ನಂಬಕ್ಕೆ 15 ವರ್ಷ ಟೈಮ್ ತೊಗೊಂಡಾರ. ಅವನು ಎಲ್ಲವನು ಏನೋ ಒಂದು ಆಸೆ ಹುಟ್ಟಿಸಿದ, ಇಮಿಡಿಯೇಟಾಗಿ ಏನೋ ಜನ ರಿಯಾಕ್ಟ್ ಮಾಡಿ MLA ಮಾಡುವಂಥದ್ದು ಮಾಡಿದರು. ಬಟ್ ಅವನು ಉಳಿಸ್ಕೊಳ್ಳಿಲ್ಲ. ನೀವು ಅವನು ಸ್ವತಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದೇ ಕ್ಷೇತ್ರದಾಗ ಕೆಲಸ ಮಾಡ್ಯಾನ, 6 ತಿಂಗಳು ಕೆಲಸ ಮಾಡ್ಯಾನ. ಅವರ ಇತಿಮಿತಿಗಳು ಏನಾಯ್ತು ಅನ್ನೋದು ಅವನಿಗೂ ಗೊತ್ತೈತಿ. ಯಾರಿಗೆ? ಮಾಜಿ MLA ಗೊತ್ತೈತಿ. ಇವತ್ತು PSI ಮ್ಯಾಗ ಆರೋಪ ಮಾಡ್ಯಾನ. PSI ಮ್ಯಾಗ ಆರೋಪ ಮಾಡಿದ್ರೆ ಅದ್ರ ಮೇಲಿನ ಅಧಿಕಾರಿಗಳದಾರಲ್ಲ, ತನಿಖೆ ಮಾಡೋಕ್ಕೆ ಅವು ಏನಾದರೂ ಅವು ಆಧಾರಗಳು ಕೊಟ್ಟಿದ್ರೆ, ನಿನ್ನೆ SP ಸಾಹೇಬರು ಅದ್ರ ಬಗ್ಗೆ ಸ್ವಲ್ಪ ಏನೋ ಮಾತಾಡಿದಾರೆ, ನಾನು ನೋಡಿಲ್ಲ, ಮಾತಾಡಿದಾರೆ ಅಂತ ನನಗೇನೋ ಗೊತ್ತು. ಆದರೆ ಅವನು ಈ ಮುತ್ತಿಗೆ ಹಾಕುವಂಥ ಕೆಲಸ ಮಾಡೋಕ್ಕಿಂತನೂ ಆ ಇಲಾಖೆಗೆ ಇಂಥ ಸಮಸ್ಯೆ ಆಗೈತಿ, ಹಿಂಗಾಗೈತಿ ಅಂಥೇಳಿ ಸ್ವಲ್ಪ ಇನ್ಸ್ಪೆಕ್ಟ್ರಿಗೆ ಹೇಳ್ಬೋದಾಗಿತ್ತು, DSP ಹೇಳ್ಬೋದಾಗಿತ್ತು, SP ಸಾಹೇಬ್ರು ಹೇಳ್ಬೋದಾಗಿತ್ತು. ಇದನ್ನ ಯಾಕೆ ಮಾಡೋಂಗಿಲ್ಲ?